ಹಾಯ್ ಎವ್ರಿವನ್. CM ಎಜುಸಿಟಿ ಯೂಟ್ಯೂಬ್ ಚಾನಲ್ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಕಳೆದ ಏನೊಂದು 2-3 ವಿಡಿಯೋ KCET ರಿಲೇಟೆಡ್ ಆಗಿ ವಿಡಿಯೋಸ್ನ ಮಾಡಿದ್ದು ತುಂಬ ಒಳ್ಳೆ ರೆಸ್ಪಾನ್ಸ್ನ ಕೊಟ್ಟಿದ್ದಾರೆ. ಮೊದಲನೇಗೆ ಅದಕ್ಕೆ ನಿಮ್ಗೆಲ್ಲರೂ ಕೂಡ ಧನ್ಯವಾದನ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಯಾರು ಫಸ್ಟ್ ಟೈಮ್ ನಮ್ಮ CM ಎಜುಸಿಟಿ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಅಜೆಂಡಾ ಏನು ಅಂತ ಹೇಳಿದ್ರೆ, ಕಮೆಂಟ್ ಬಾಕ್ಸಲ್ಲಿ ತುಂಬ ಜನ ಕಮೆಂಟ್ ಮಾಡಿದ್ರಿ, ಸರ್ ನಮಗೆ ಕೆಟಗರಿ ವೈಸ್ ಎಷ್ಟು ಜನ ಎಲಿಜಿಬಿಲಿಟಿ ಸಿಗ್ಬೋದು ಅನಾಲಿಸಿಸ್ನ ಮಾಡಿ ಅಂತೇಳಿ. ಅದಕ್ಕೋಸ್ಕರ ನೀವೇನು ಕೇಳಿದ್ರೆ ಆ ಉದ್ದೇಶಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಎಕ್ಸೆಲ್ ಶೀಟ್ ಏನಿದೆ ಇದು ನೀವು ಲಾಸ್ಟ್ ವಿಡಿಯೋದಲ್ಲೂ ಕೂಡ ನೋಡಿರ್ತೀರಾ. ಫಸ್ಟ್ ಕಾಮರ್ಸ್ನ ಸ್ಟಾರ್ಟ್ ಮಾಡ್ಕೊಂಡು ಬರ್ತೀನಿ. ಪೇಪರ್ ನಿಮ್ಗೆಲ್ಲರೂ ಕೂಡ ಗೊತ್ತಿರ್ಬೋದು, ಏನು ಕಂಪ್ಲೀಟ್ ರಿಸಲ್ಟಲ್ಲಿ 3300 ಚಿಲ್ಲರೆ ಪೇಪರ್ PDF ಅಲ್ಲಿ ಪೇಜ್ ನಂಬರ್ 1 ಪೇಜ್ ನಂಬರ್ 501ವರೆಗೂ ಕಾಮರ್ಸ್ ಪೇಪರ್ ರಿಲೇಟೆಡ್ ಇನ್ಫಾರ್ಮೇಷನ್ ಇದೆ. ಅದರಲ್ಲಿ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ 13,524 ಜನ ಎಕ್ಸಾಮ್ಗೆ ಅಟೆಂಡ್ ಆಗಿದ್ದಾರೆ. ಅದರಲ್ಲಿ ಎಷ್ಟು ಜನಕ್ಕೆ ಎಲಿಜಿಬಿಲಿಟಿ ಸಿಗ್ಬೋದು 6% ಕ್ರೈಟೀರಿಯಾ ಮೇಲೆ ಅಂತ ಹೇಳಿದ್ರೆ 811 ಜನಕ್ಕೆ ಎಲಿಜಿಬಿಲಿಟಿ ಸಿಗ್ಬೋದು. ಲೀಸ್ಟ್ ಕಟ್ ಆಫ್ 146ಗೆ ನಿಲ್ಬೋದು ಅಂತೇಳಿ ಅಂದಾಜನ್ನ ಮಾಡಿದ್ದು ಅಷ್ಟೇ. ಮತ್ತೊಮ್ಮೆ ನಿಮಗೆ ಕ್ಲಾರಿಫೈ ಮಾಡ್ತಾ ಇದ್ದೀನಿ, ಲಾಸ್ಟ್ ವಿಡಿಯೋದಲ್ಲೂ ಕೂಡ ಹೇಳಿದೆ ನಾನು. ಇದೇನಿದು ಲೀಸ್ಟ್ ಕಟ್ ಆಫ್ ಅಂದರೆ ನಾನು ತೊಗೊಂಡಿದ್ದೀನಿ, ಅದು ಕೇವಲ ಅನಾಲಿಸಿಸು ಟೋಟಲ್ ಎಷ್ಟು ಜನಕ್ಕೆ ತೊಗೊಂಡೆ. ಸಪೋಸ್ ನಾನು ಆಲ್ರೆಡಿ ಹೇಳಿದೆ 13,524 ಜನದಲ್ಲಿ 811 ಜನ ಅಂದರೆ ಟಾಪ್ ಇಂದ 811 ಜನ ಎಷ್ಟು ಅನಾಲಿಸಿಸ್ನ ಮಾಡಿದೆ ಅಷ್ಟೇ. ಬಟ್ ತುಂಬ ಜನ ಕಮೆಂಟ್ ಮಾಡಿದ್ದೀನಿ, ತುಂಬ ರಾಂಗ್ ಆಗಿ ಅನಾಲಿಸಿಸ್ನ ಮಾಡಿದ್ದೀರಿ ಅಂತೇಳಿ. ನಾನು ಆಲ್ರೆಡಿ ಹೇಳಿದ್ದೀನಿ, ಏನು ಕೆ ಇ ಅವರೊಂದು ರಿಸಲ್ಟ್ನ ಬಿಟ್ಟಿದ್ದಾರೆ. ಅದರಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರು, ನಿಮ್ಮ ನೇಮು, ಪೇಪರ್ 1 ಮತ್ತು ಪೇಪರ್ 2 ಮಾರ್ಕ್ಸ್ ಎಷ್ಟಿದೆ ಅಷ್ಟು ಮಾತ್ರ ಕೊಟ್ಟಿದ್ದಾರೆ. ಯಾವುದೇ ರೀತಿ ಕೆಟಗರಿ ವೈಸ್ ಇನ್ಫಾರ್ಮೇಷನ್ ಕೊಟ್ಟಿಲ್ಲದೆ ಇರೋದ್ರಿಂದ ನಾವು ಅಕ್ಯುರೇಟಾಗಿ ಈ ಕೆಟಗರಿಯವ್ರಿಗೆ ಇಷ್ಟು ಕಟ್ ಆಫ್ ನಿಲ್ಲುತ್ತೆ ಅಂತೇಳಿ ನಾವು ಅನಾಲಿಸಿಸ್ನ ಮಾಡಲಿಕ್ಕೆ ತುಂಬ ತೊಂದರೆ ಆಗುತ್ತೆ. ಹಾಗಾಗಿ ನಾನಿಲ್ಲಿ ಈ ವಿಡಿಯೋದಲ್ಲಿ ಏನು ಹೇಳಕೊಟ್ಟಿದ್ದೀನಿ ಅಂತೇಳಿದ್ರೆ, ಜನರಲ್ ಮೆರಿಟಲ್ಲಿ ಆ್ಯಸ್ ಪರ್ ದಿ ಗೌರ್ನಮೆಂಟ್ ರಿಸರ್ವೇಷನ್ ಕ್ರೈಟೀರಿಯಾ ಪ್ರಕಾರ ಎಷ್ಟು ಜನಕ್ಕೆ ಎಲಿಜಿಬಿಲಿಟಿ ಸಿಗ್ಬೋದು. ನಂಬರ್ ಆಫ್ ಕ್ಯಾಂಡಿಡೇಟ್ಸ್ನ ಮಾತ್ರ ತಗೋತಾ ಇದ್ದೀನಿ, ಮಾರ್ಕ್ಸ್ನ ತಗೋತಾ ಇಲ್ಲ. ನಾನು ಮಾರ್ಕ್ಸ್ನ ತಗೊಳ್ಳಿಕ್ಕೆ ಸಾಧ್ಯನೂ ಕೂಡ ಇಲ್ಲ. ಕೇವಲ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಎಷ್ಟು ಜನಕ್ಕೆ ರಿಸಲ್ಟ್ಸ್ ಸಿಗ್ಬೋದು ಅನ್ನೋ ಒಂದು ಅನಾಲಿಸಿಸ್ನ ಮಾಡ್ತಾ ಇದ್ದೀನಿ. ಫಸ್ಟು ಕಾಮರ್ಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 13,524 ಜನದಲ್ಲಿ 6% ಅಂತೇಳಿದ್ರೆ 811 ಜನಕ್ಕೆ ಎಲಿಜಿಬಿಲಿಟಿ ಸಿಗುತ್ತೆ. ಲೀಸ್ಟ್ ಕಟ್ ಆಫ್ ಇದನ್ನು ಬೇಕಾದ್ರೆ ಇಗ್ನೋರ್ ಮಾಡಿ. ಹಾಗೆ ನೆಕ್ಸ್ಟ್ ಕೆಟಗರಿ ರಿಸರ್ವೇಷನ್ ನೋಡ್ತಾ ಹೋದರೆ ಜನರಲ್ ಮೆರಿಟಿಗೆ ಗೌರ್ನಮೆಂಟಿಂದ 44% ರಿಸರ್ವೇಷನ್ ಇದೆ. ಹಾಗೆ ನಾವು 811 ಜನ 44% ಕನ್ವರ್ಟ್ ಮಾಡಿದ್ರೆ 357 ಜನಕ್ಕೆ ಎಲಿಜಿಬಿಲಿಟಿ ಸಿಗುತ್ತೆ ಜನರಲ್ ಮೆರಿಟ್ ಅಂಡರಲ್ಲಿ. ಹಾಗೆ ನೆಕ್ಸ್ಟ್ SC ಕ್ಯಾಟಗರಿಗೆ ಬಂತು ಅಂತ ಹೇಳಿದ್ರೆ 17% 138 ಪೀಪಲ್ಸಿಗೆ 138 ಕ್ಯಾಂಡಿಡೇಟ್ಸಿಗೆ ಎಲಿಜಿಬಿಲಿಟಿ ಸಿಗ್ತಕ್ಕಂಥ ಚಾನ್ಸಸ್ ಇದೆ. ನೆಕ್ಸ್ಟ್ STಗೆ ಬಂತು ಅಂತ ಹೇಳಿದ್ರೆ 7%. ಅದು ನಾವು 811ಕ್ಕೆ 7% ಕನ್ವರ್ಟ್ ಮಾಡಿದ್ರೆ 56 ಜನಕ್ಕೆ ಅರೌಂಡ್ 57 ಮೆಂಬರ್ಸಿಗೆ ಎಲಿಜಿಬಿಲಿಟಿ ಸಿಗುತ್ತೆ. ನೆಕ್ಸ್ಟ್ ಕ್ಯಾಟಗರಿ 1 4%, 32 ಮೆಂಬರ್ಸು. 2A 15%, 122 ಪೀಪಲ್ಸು. ಹಾಗೆ 2B 4%, 32. ಹಾಗೆ 3A 4%, 32. ಹಾಗೆ 3B 5%, ಅರೌಂಡ್ 41 ಪೀಪಲ್ಸಿಗೆ ಒಂದು ಕ್ವಾಲಿಫಿಕೇಷನ್ ಸಿಗ್ತಕ್ಕಂಥ ಚಾನ್ಸಸ್ ಇದೆ. ಇದು ಅಕ್ಯುರೇಟಿ, ಇದರಲ್ಲಿ ಯಾವುದೇ ರೀತಿ ಮೋಸ ಆಗಲಿಕ್ಕೆ ಸಾಧ್ಯ ಇಲ್ಲ. ಇದರಲ್ಲಿ ಮತ್ತೆ ನಿಮಗೆ PWD ಮತ್ತು ಟ್ರಾನ್ಸ್ಜೆಂಡರ್ಗೆ ಅಂತೇಳಿ ಒಂದು 1% 2% ರಿಸರ್ವೇಷನ್ ಇದೆ. ಅದನ್ನೆಲ್ಲ ತೆಗೆದ್ರೂ ಕೂಡ ಓವರ್ ಆಲ್ ಕ್ಯಾಟಗರಿಗೆ ಇಷ್ಟು ಎಲಿಜಿಬಿಲಿಟಿ ಸಿಗುತ್ತೆ. ಓಕೆ, ಇದರಲ್ಲಿ ಯಾವುದೇ ರೀತಿ ಫಾಲ್ಸ್ ಇನ್ಫಾರ್ಮೇಷನ್, ಇದು 100% ಅಕ್ಯುರೇಟ್ ಇನ್ಫಾರ್ಮೇಷನ್. ಅದೇ ರೀತಿ ಒಂದು 4-5 ಸಬ್ಜೆಕ್ಟಿಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ರಿಮೈನಿಂಗು ನಾನು ಟೆಲಿಗ್ರಾಮ್ ಚಾನಲ್ದು ಲಿಂಕ್ನ ಕೊಟ್ಟಿರ್ತೀನಿ ನಿಮಗೆ. ಆ ಟೆಲಿಗ್ರಾಮ್ ಚಾನಲ್ಗೆ ನೀವು ಜಾಯ್ನ್ ಆಯಿತು ಅಂತೇಳಿದ್ರೆ ಎಕ್ಸೆಲ್ ಶೀಟು ಲಿಂಕ್ನು ಡ್ರೈವಿಗೆ ಅಪ್ಲೋಡ್ ಮಾಡಿ ಆ ಲಿಂಕ್ನು ಕೂಡ ನಿಮಗೆ ಟೆಲಿಗ್ರಾಮ್ ಚಾನಲ್ ಹಾಕಿರ್ತೀನಿ. ನೀವು ಈಸಿಯಾಗಿ ತೊಗೊಂಡು ನೀವು ಏನೇ ಅನಾಲಿಸಿಸ್ ಮಾಡ್ತೀನಿ ಅಂತೇಳೋರು, ನೀವೇನೇ ವರ್ಕ್ ಮಾಡ್ತೀನಿ ಅಂತ ತಿಳ್ಕೊಂಡು ನೀವು ಎಕ್ಸೆಲ್ ಶೀಟಲ್ಲಿ ವರ್ಕ್ ಮಾಡ್ಕೊತಾ ಹೋಗ್ಬೋದು. ಆಮೇಲೆ ಮತ್ತೆ ಇನ್ನೊಂದು, ಲಾಸ್ಟ್ ಟೈಮ್ ಎಲ್ಲರೂ ಕೂಡ ಎಕ್ಸೆಲ್ ಶೀಟ್ ಅಪ್ಲೋಡ್ ಮಾಡಿದ್ಮೇಲೆ ಸರ್ ನಾನು PDF ಕೊಡಿ ಅಂತ ಕೇಳಿದ್ದೀರಾ. ಈ ಎಕ್ಸೆಲ್ ಶೀಟ್ನನ್ನು PDF ಇಂದನೇ ಕನ್ವರ್ಟ್ ಮಾಡ್ಕೊಂಡಿರೋದು. ಓಕೆ, ನಾನು ಆಲ್ರೆಡಿ ಹೇಳಿದ್ದೀನಿ, 3300 PDF ಪೇಜನ್ನು ಎಕ್ಸೆಲ್ ಶೀಟಿಗೆ ಕನ್ವರ್ಟ್ ಮಾಡೋಕ್ಕೆ ಅರೌಂಡ್ 6 to 7 hours ಟೈಮ್ನ ತೊಗೊಂಡಿದ್ದೀನಿ. ಮತ್ತೆ ನೀವು ಅದೇ ಎಕ್ಸೆಲ್ ಶೀಟ್ನ ಮತ್ತೆ PDFಗೆ ಕನ್ವರ್ಟ್ ಮಾಡಿಕೊಡಿ ಅಂತೇಳಿದ್ರೆ ಅದು ಸುಮ್ಮನೆ ವೇಸ್ಟ್ ಆಫ್ ವರ್ಕ್ ಆಗುತ್ತೆ. ನಿಮಗೆ PDF ಬೇಕು ಅಂತೇಳಿದ್ರೆ ದಯವಿಟ್ಟು KEA ವೆಬ್ಸೈಟಿಗೆ ಹೋಗಿ PDFನ ಡೌನ್ಲೋಡ್ ಮಾಡ್ಕೊಳ್ಳಿ. ಎಕ್ಸೆಲ್ ಶೀಟ್ ಬೇಕು ಅಂತೇಳಿದ್ರೆ ನಮ್ಮ ಈ ಟೆಲಿಗ್ರಾಮ್ ಚಾನಲಲ್ಲಿ ಕಮೆಂಟ್ ಮಾಡಿ. ಟೆಲಿಗ್ರಾಮ್ ಚಾನಲ್ ಆಲ್ರೆಡಿ ಲಿಂಕ್ನ ಕೊಟ್ಟಿದ್ದೀನಿ, ಡ್ರೈವ್ ಲಿಂಕ್ನ. ಆ ಲಿಂಕಿಗೆ ಹೋದರೆ ನೀವು ಎಲ್ಲ ಸಬ್ಜೆಕ್ಟಿದು ಕೂಡ ಅದರಲ್ಲಿದೆ. ನೀವು ಅದು ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಸಬ್ಜೆಕ್ಟ್ ವೈಸಲ್ಲಿ ಎಕ್ಸೆಲ್ ಶೀಟ್ನ ಹಾಕಿದ್ದೀನಿ, ನೀವು ಡೌನ್ಲೋಡ್ ಮಾಡ್ಕೊಂಡು ಅನಾಲಿಸಿಸ್ನ ಮಾಡ್ಬೋದು. ಈ ಎಕ್ಸೆಲ್ ಶೀಟ್ನು ಕೂಡ ಡ್ರೈವಿಗೆ ಹಾಕಿ ಲಿಂಕ್ನ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ನೀವು ಯಾರ್ಯಾರು ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗ್ತೀರಾ ಅವರು ನಿಮಗೆ ಎಕ್ಸೆಲ್ ಶೀಟ್ ನಿಮಗೆ ಸಿಗ್ತದೆ. ಹಾಗೆ ನೆಕ್ಸ್ಟ್ ಸಬ್ಜೆಕ್ಟ್ ನೋಡೋಣ.
ನೆಕ್ಸ್ಟು ಕನ್ನಡ ಸಬ್ಜೆಕ್ಟು. ಕನ್ನಡದಲ್ಲಿ 7,525 ಜನ ಎಕ್ಸಾಮ್ನ ಬರೆದಿದ್ರು. 6% ಎಲಿಜಿಬಿಲಿಟಿ ಅಂತೇಳಿ 450 ಅಥವಾ 452 ಜನಕ್ಕೆ ಎಲಿಜಿಬಿಲಿಟಿ ಸಿಗುತ್ತೆ, ಅದಂತೂ ಕನ್ಫರ್ಮು. ಬೈ ಮಿಸ್ ಆಗಿ ಇಲ್ಲಿ ಏನಾಗುತ್ತೆ ಅಂತೇಳಿದ್ರೆ 6% ಅಂತೇಳಿದ್ರೆ 812 ಜನ. ಇಲ್ಲಿ 812 ಜನ ಇರೋದು, ಸಪೋಸ್ ಕಾಮರ್ಸ್ 812 ಜನ ಇರೋದು 850 ಜನ ಆಗ್ತಕ್ಕಂಥ ಚಾನ್ಸಸ್ ಇದೆ. ಯಾಕೆ ಅಂತ ಹೇಳಿದ್ರೆ ಕಟ್ ಆಫ್ 146 ನಿಂತ್ಕೋತು ಅಂತ ಒಂದು ಅಂದಾಜನ್ನ ಮಾಡ್ಕೊಳ್ಳಿ. 146 ಒಬ್ಬನೇ ತೆಗೆದಿದ್ರೆ ಪರವಾಗಿಲ್ಲ, 146ನ ಒಂದು 50 ಜನ ತೆಗೆದಿದ್ರೆ ಆಗ ಬರೀ ಕೇವಲ ಒಬ್ಬನು ಕೊಟ್ಬಿಟ್ಟು 49 ಜನಕ್ಕೆ ಎಲಿಜಿಬಿಲಿಟಿ ಕೊಡಲ್ಲಪ್ಪ ಅಂತ ಹೇಳೋಕ್ಕಾಗಲ್ಲ. ಅಥವಾ ಇನ್ ಕೇಸ್ ಏನಾದ್ರು ಗೌರ್ಮೆಂಟ್ ಎಕ್ಸಾಮ್ಗಳಲ್ಲಿ ಏನು ಮಾಡ್ತಾರೆ, ಡೇಟ್ ಆಫ್ ಬರ್ತ್ ವೈಸ್ ನಿಮಗೆ ಎಲಿಜಿಬಿಲಿಟಿ ಕೊಡ್ತಾ ಹೋಗ್ತಾರೆ. ಸಪೋಸ್ ಇಲ್ಲಿ ಡೇಟ್ ಆಫ್ ಬರ್ತ್ನ ಕನ್ಸಿಡರ್ ಮಾಡಿದ್ರೆ ಕೇವಲ ಒಬ್ಬಂಗೆ ಮಾತ್ರ ಲಿಸ್ಟ್ ಸಿಗ್ತದೆ. ಇಲ್ಲ ಅಂತೇಳಿದ್ರೆ 812 ಇರ್ತಕ್ಕಂಥ 850 ಬೇಕಾದ್ರೂ ಹೋಗ್ಬೋದು, 900 ಬೇಕಾದ್ರೂ ಹೋಗ್ಬೋದು. ಡಿಪೆಂಡ್ಸ್ ಅಪಾನ್ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಹೂ ಗಾಟ್ ದಿ ಸಿಮಿಲರ್ ಕೈಂಡ್ ಆಫ್ ಮಾರ್ಕ್ಸ್. ಓಕೆ, ಅದನ್ನು ಕೂಡ ಸ್ವಲ್ಪ ತಲೆಯಲ್ಲಿ ಇಟ್ಕೊಳ್ಳಿ. ಮತ್ತೆ ಅದಕ್ಕೂ ಕೂಡ ಕಾಮೆಂಟ್ಸ್ ಹಾಕೋಕೆ ಹೋಗ್ಬಿಡಿ, ಈ ಥರ ನೀವು ಹೇಳಿದ್ರಿ ಇದಂಗೆ ಆಗುತ್ತೆ ಅಂತೇಳಿ. ನಾವು ಅನಾಲಿಸ್ನ ಮಾಡ್ಬೋದು ಅಷ್ಟೇ, ಅಕ್ಯುರೇಟಾಗಿ 100% ರಿಸಲ್ಟ್ ನಾವು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ರಿಸಲ್ಟ್ ಶೀಟ್ ನನ್ನ ಹತ್ರ ಇಲ್ಲ, ಅದು ಅಲ್ಟಿಮೇಟಾಗಿ KE ಅವರೇ ಕೊಡಬೇಕು. ನಾನು ನಿಮಗೆ ಹೆಲ್ಪ್ ಆಗಲಿ ಅಂತೇಳಿ, ಯಾರು ಎಕ್ಸಾಮ್ನ ಬರೆದು ತುಂಬ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀರಾ ನನಗೆ ಎಲಿಜಿಬಿಲಿಟಿ ಸಿಗ್ಬೋದು ಅಂತೇಳಿ, ನಿಮ್ಗೆ ಒಂದು ಹೆಲ್ಪ್ ಮಾಡಲಿಕ್ಕೋಸ್ಕರ ವಿಡಿಯೋನ ಮಾಡ್ತಾ ಇದ್ದೀನಿ ಹೊರತು ಬೇರೆ ಉದ್ದೇಶ ಏನೂ ಕೂಡ ಇಲ್ಲ. ಹಾಗೆ ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡೋಣ. ಕನ್ನಡ ಸಬ್ಜೆಕ್ಟು 7,525 ಜನ ಎಕ್ಸಾಮ್ನ ಬರೆದಿದ್ದಾರೆ. 6% ಎಲಿಜಿಬಿಲಿಟಿ ಅಂತೇಳಿದ್ರೆ 452 ಜನಕ್ಕೆ ಎಲಿಜಿಬಿಲಿಟಿ ಸಿಗ್ಬೋದು. ಲೀಸ್ಟ್ ಕಟ್ ಆಫ್ 144. ನಾನು ಇದು ಪ್ರೀವಿಯಸ್ ವಿಡಿಯೋದಲ್ಲಿ ಅನಾಲಿಸ್ನ ಮಾಡಿರ್ತಕ್ಕಂಥ. ನೆಕ್ಸ್ಟ್ ಕೆಟಗರಿ ವೈಸು ಎಷ್ಟು ಜನಕ್ಕೆ ಎಲಿಜಿಬಿಲಿಟಿ ಸಿಗ್ಬೋದು ಅಂತೇಳಿ ನೋಡ್ತಾ ಹೋಗೋಣ. ಆಲ್ರೆಡಿ ಜನರಲ್ ಮೆರಿಟ್ 44% ಅಂತೇಳಿ 198 ಅದು 199 ಜನ. SC 70%, SC 17% 77, ST 7% 31 ಜನ. ಕೆಟಗರಿ 1 4% 18 ಜನ. 2A 15% ಅರೌಂಡ್ 68 ಜನ, ಅರೌಂಡ್ 68 ಮೆಂಬರ್ಸು. 2B 4% ಅರೌಂಡ್ 18 ಮೆಂಬರ್ಸು. 3A 4% 18 ಮೆಂಬರ್ಸು. 3B 5% ಅರೌಂಡ್ 23 ಪೀಪಲ್ಸಿಗೆ ಎಲಿಜಿಬಿಲಿಟಿ ಸಿಗ್ತಕ್ಕಂಥ ಚಾನ್ಸಸ್ ಇದೆ. ಹಾಗೆ ಎಲ್ಲ ಸಬ್ಜೆಕ್ಟ್ನೂ ಕೂಡ ಓದಲಿಕ್ಕೆ ಸಾಧ್ಯ ಇಲ್ಲ, 49 ಸಬ್ಜೆಕ್ಟ್ ಇದೆ. ಹಾಗೆ ಒಂದು ಮಿನಿಮೈಸ್ನ ಮಾಡ್ತೀನಿ, ಹಾಗೆ ಸಮ್ ಅಪ್ ಮಾಡ್ಕೊಬಿಡಿ. ನಿಧಾನಕ್ಕೆ ಸ್ಕ್ರೋಲ್ ಮಾಡ್ತಾ ಹೋಗ್ತೀನಿ, ನೋಡ್ಕೊಳ್ಳಿ. ಇನ್ ಕೇಸ್ ನಿಮ್ಗೆ ಅಲ್ಲೂ ಕೂಡ ಏನೋ ಡೌಟ್ ಇತ್ತು ಅಂತೇಳಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ನಾನು ಟೆಲಿಗ್ರಾಮ್ ಚಾನಲ್ ಲಿಂಕ್ನೂ ಕೂಡ ಹಾಕಿರ್ತೀನಿ. ಯಾರಲ್ಲಿ ನಿಮ್ಗೆ ಇನ್ ಕೇಸ್ ಏನಾದ್ರು ಡ್ರೈವ್ ಲಿಂಕ್ ಬೇಕು ಅಂತೇಳಿ ಕೇಳಿ, ನಿಮಗೆ ಯೂಟ್ಯೂಬಲ್ಲೂ ಕೂಡ ಸೆಂಡ್ ಮಾಡೋಂಥ ಪ್ರಯತ್ನ ಮಾಡ್ತೀನಿ. ಇಲ್ಲ ಅಂತೇಳಿ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆದರೆ ಅಲ್ಲಿ ಕೂಡ ಇರ್ತೀನಿ, ನೀವು ತಗೋಬೋದು. ಸ್ಕ್ರೋಲ್ ಮಾಡ್ತಾ ಹೋಗ್ತೀನಿ, ನಾನು ನಿಮ್ಮ ಸಬ್ಜೆಕ್ಟ್ ವೈಸ್ ನೋಡ್ತಾ ಹೋಗಿ ನಿಮ್ಮ ಕೆಟಗರಿ ಯಾವುದು, ಅದಕ್ಕೆ ನೀವು ಎಷ್ಟು ಜನ ಎಲಿಜಿಬಿಲಿಟಿ ಸಿಗ್ಬೋದು, ಅದರೊಳಗಡೆ ನೀವು ಇರ್ಬೋದು ಅಂತೇಳಿ ನೀವು ಓನ್ ಅನಾಲಿಸ್ನ ಮಾಡ್ಕೋಬೋದು. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಯಾರೆಲ್ಲ KCET ಎಕ್ಸಾಮಿನೇಷನ್ ಬರೆದು ವಿಡಿಯೋಗೋಸ್ಕರ ವೆಯ್ಟ್ ಮಾಡಿದೆ ಅವ್ರಿಗೆ ಶೇರ್ ಮಾಡಿ ಅಂತ ಹೇಳಿ. ನೀವೆಷ್ಟು ನಮಗೆ ಸಪೋರ್ಟ್ ಮಾಡಿದ್ರೆ ಅಷ್ಟು ಕೂಡ ನಿಮಗೆ ಬೇಕಾದಂಥ ಕಂಟೆಂಟ್ನ ಕ್ರಿಯೇಟ್ ಮಾಡಲಿಕ್ಕೆ ನಮಗೆ ಹೆಲ್ಪ್ ಆಗುತ್ತೆ ಮತ್ತು ಮೋಟಿವೇಶನ್ ಸಿಗುತ್ತೆ ಅಂತ ಹೇಳ್ತಾ, ಯಾರೆಲ್ಲ ಇಷ್ಟು ದಿನ ಸಪೋರ್ಟ್ ಮಾಡಿದ್ದೀರಾ, ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಒಂದೊಂದು ವಿಡಿಯೋಗೂ ಕೂಡ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಅದಕ್ಕೆ ಯಾವಾಗಲೂ ಕೂಡ ನಾವು ಚಿರಋಣಿ ಆಗಿರ್ತೀವಿ. ಹೀಗೆ ನಾವು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಹೀಗೆ ನಮ್ಮ ಮುಂದಿನ ದಿನಗಳಲ್ಲಿ ಮೆಂಟಲ್ ಎಬಿಲಿಟಿ ಸೀರೀಸ್ನೂ ಕೂಡ ಸ್ಟಾರ್ಟ್ ಮಾಡೋ ಎಲ್ಲ ಪ್ಲಾನ್ ಕೂಡ ನಡೀತಾ ಇದೆ. ಆಲ್ರೆಡಿ ಎಲ್ಲ ಮೆಟೀರಿಯಲ್ಸ್ನೂ ಕೂಡ ಪ್ರಿಪೇರ್ ಮಾಡ್ತಾ ಇದ್ದೀವಿ. ಸದ್ಯದಲ್ಲೇ ಆ ಸೀರೀಸ್ನೂ ಕೂಡ ಸ್ಟಾರ್ಟ್ ಮಾಡ್ತೀವಿ. ಇನ್ ಕೇಸ್ ಏನಾದ್ರು ನಿಮ್ಗೆ ಯಾವ್ದಾದ್ರು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಮೇಲೆ, ನಿಮಗೆ ಪರ್ಟಿಕ್ಯುಲರ್ ಟಾಪಿಕ್ ಮೇಲೆ ನಿಮ್ಗೆ ಏನಾದ್ರು ವಿಡಿಯೋ ಬೇಕು ಅಂತೇಳಿದ್ರೆ, ಅಥವಾ ಯಾವ್ದಾದ್ರು ಅದರ್ ಗೌರ್ಮೆಂಟ್ ಎಕ್ಸಾಮಿನೇಷನ್ಸ್ ಬಗ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮಗೆ ಎಷ್ಟು ಸಾಧ್ಯ ಆಗುತ್ತೋ ಅದು 100% ಎಫರ್ಟ್ ಆಗಿ ವಿಡಿಯೋ ಕೊಡ್ತಕ್ಕಂಥ ಪ್ರಯತ್ನ ನಾವು ಮಾಡ್ತೀವಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಹೊಸಬ್ರು ನಮ್ಮ ಯೂಟ್ಯೂಬ್ ಚಾನಲ್ಗೆ ಬರ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.